ತಿನ್ನೋದು, ಕ್ಲಾಸಲ್ಲಿ ಕೂರೋದು ಅದಲ್ಲ, ಎಲ್ಲ ಥರದಲ್ಲಿ ಟೋಟಲ್ ಆಗಿ ಇದನ್ನು ದೇವರ ಹತ್ರ ಬೇಕು. ಖಂಡಿತ ದೇವರು ನಿಮಗೆ ಕೊಡ್ತಾರೆ. ಈ ಒಂದು ಪ್ರಾರ್ಥನೆ. School, raise your hands up. New students. So for you also, welcome. Wholeheartedly, our school welcomes you. You know what the most dangerous thing in the world is? A person who stops learning. The person who thinks that already know enough, because the moment you stop learning, you stop growing, and the moment you stop growing, you became replaceable, irrelevant, and forgotten. ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿಯಾದ ವಿಷಯವೆಂದರೆ ಮತ್ತು ನನ್ನ ಪ್ರೀತಿಯ ಮಕ್ಕಳ ಪರವಾಗಿಯೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸಂತ ಅಂತೋನಿ ಸಂಸ್ಥೆಯ ಮುಖ್ಯ ಶಿಕ್ಷಕರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ಸಹವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಒಂದು ಅಸೆಂಬ್ಲಿಗೆ ಕೇಂದ್ರ ಬಿಂದುವಾಗಿರುವಂತಹ ಮುತ್ತು ಮಕ್ಕಳಾದ ಪ್ರೀತಿಯ ಮಕ್ಕಳ ನಮ್ಮ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮ ನೃತ್ಯ. And the moment you stop growing, you became replaceable, irrelevant, and forgotten. Learn grows every single day. Five, and the other is unstoppable. ಜೊತೆಗೆ ಇನ್ನೊಬ್ಬರನ್ನು ಕೇಳುತ್ತಾನೆ, ಕಲಿಯುತ್ತಾನೆ, ಪ್ರತಿದಿನ ಬೆಳೆಯುತ್ತಾನೆ. 5 ವರ್ಷಗಳ ನಂತರ ಇಬ್ಬರು ಸಂಪರ್ಕಿಸುತ್ತಾರೆ. ಅವರ ಮನೋಭಾವಗಳು ಬೇರೆ ಬೇರೆಯಾಗಿರುತ್ತದೆ. ಹಾಗಾದರೆ ನೀವು ಯಾರಾಗಲು ಬಯಸುತ್ತೀರಾ? Education is better than I was yesterday. ಶಿಕ್ಷಣವೆಂದರೆ ಪದವಿಯನ್ನು ಪಡೆಯುವುದಲ್ಲ, ಇದು ಕುತೂಹಲವನ್ನು ಮೂಡಿಸುತ್ತದೆ. ಇದು ಪ್ರತಿದಿನ ಬೆಳಿಗ್ಗೆ ಎಚ್ಚರಗೊಂಡ ನಂತರ ನಾನು ನಿನ್ನೆಗಿಂತ ಉತ್ತಮವಾಗುವಂತೆ ಇಂದು ನಾನು ಏನು ಕಲಿಯಬಹುದು ಎಂದು ಹೇಳಿಕೊಡುತ್ತದೆ. The world you like in today is not the same world you were born into. It is not the same world. It was 5 years ago. ನೀವು ಇಂದು ಇಷ್ಟಪಟ್ಟಿರುವ ಜಗತ್ತು ಅದೇ ನಿಮ್ಮ ಲೋಕವಲ್ಲ. ನೀವು ಇಲ್ಲಿ ಹುಟ್ಟಿದ್ದೀರಿ, ಅದು ನಿಮ್ಮ ಲೋಕವೂ ಅಲ್ಲ. ಅದು 5 ವರ್ಷಗಳ ಹಿಂದೆ ಹೀಗಿತ್ತು. Every second something is changing. Teaching is advancing. ಕೈಗಾರಿಕೆಗಳು ಬೆಳವಣಿಗೆಯಾಗುತ್ತಿತ್ತು ಮತ್ತು ಹೊಸ ಆಲೋಚನೆಗಳು ಹಳೆಯದನ್ನು ಬದಲಾಯಿಸುತ್ತಿತ್ತು. The question is,
Are you changing with it? Are you stuck in the path, holding on outdated knowledge while the world moves ahead? ಮುಂದುವರಿಸುವ ಭಾಗದಲ್ಲಿ ನೀವು ಸಿಲುಕಿಕೊಂಡಿದ್ದೀರಾ? Thinking about mobile phone, or think about your textbooks. 10 years ago, it was ಕೊಂಡಿದ್ದರೆ ಇಂದು ಅದು ಮಾಡಬಹುದಾದ ಕೆಲಸಗಳನ್ನು ನೀವು ನಂಬುತ್ತಿರಲಿಲ್ಲ. ಯೋಚಿಸಿ. they had missed out with the world that has already moved on. That's exactly what happens when you stop educating. You ಈ ಜಗತ್ತಿನಲ್ಲಿ ತಪ್ಪಿಸಿಕೊಳ್ಳುತ್ತಿದ್ದರು ಅವರ ಆಗಿರುವ ಜಗತ್ತನ್ನು ಉಳಿಸಿಕೊಳ್ಳಲು ಅಪಾಯ ಸಂಭವಿಸುತ್ತದೆ. ನೀವು ಸಹ ಶಿಕ್ಷಣವನ್ನು ಹಾಕುತ್ತೀರಿ. You become irrelevant. Time. How many hours you use for your growth? ಸುಮ್ಮನೆ ನಿಮ್ಮ ಬಗ್ಗೆ ಬೆಳವಣಿಗೆಗೆ ನೀವು ಎಷ್ಟು ಗಂಟೆಗಳನ್ನು ಬಳಸಿದ್ದೀರಿ? Just look at the successful people in the world. You know very well Elon Musk. Call namely Warren Buffett. He reads every day 500 pages every day. ಯಾವುದೇ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿ ಜನರನ್ನು ನೀವು ಬೆಳೆಯುವುದನ್ನು ನಿಲ್ಲಿಸಿದ ಕ್ಷಣವನ್ನು ನೀವು ಸಾಗಲು ಆರಂಭಿಸುವ ಕ್ಷಣವಾಗುತ್ತದೆ. ಪ್ರಪಂಚದ ಜ್ಞಾನದ ಬಗ್ಗೆಯೂ ಹೌದು. Education is everywhere. It is the conversation what you are speaking every day. You go through and the lessons written in your think. Do you want to be the person who stays the same? ಜನರು ಕಲಿಯಲು ನಿರಾಕರಿಸುತ್ತಾರೆ, ತಮ್ಮನ್ನು ತಾವು ಬದಲಾವಣೆ ಮಾಡಿಕೊಳ್ಳಲು ನಿರಾಕರಿಸುತ್ತಾರೆ. ಈಗ ಯೋಚಿಸಿ, ನೀವು ಹಾಗೆಯೇ ಇರುವ ವ್ಯಕ್ತಿಯಾಗಲು ಬಯಸುತ್ತೀರಾ? ಮುಂದೆ ಗುರುತಿಸದಷ್ಟು ಬೆಳೆಯುವವರಾಗಲು ನೀವು ಬಯಸುತ್ತೀರಾ? Excuse in today's world to stay the same. The internet has given you access to unlimited knowledge. You can learn ಅನಗತ್ಯ ವಿಷಯಗಳನ್ನು ನೋಡುತ್ತಾರೆ, ಸಮಯವನ್ನು ಬಳಸಿಕೊಳ್ಳಲು ಬದಲು to our home of love, St. Anthony's Education Institution, Scoundary. Today, I am also fine. We do not know tomorrow how I will be.